ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಅಥವಾ ಮಲ್ಲಪ್ಪ ಜೊತಾರ. ಆದ್ಮೇಲೆ ಸ್ವಲ್ಪ ನಾವು ಇವತ್ತೊಂದಿಷ್ಟು ನಮ್ಮ ನೆರೆಯ ಬದಿಯ ಬಂಗಾಲದ ಬಗ್ಗೆ ಮಾತಾಡುವಂಥದ್ದು. ಬಾಂಗ್ಲಾದೇಶ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತು, ನಮ್ಮ ಹಳೆಯ ಪೂರ್ವ ಪಾಕಿಸ್ತಾನ, ಈಗ ಬಾಂಗ್ಲಾ ಅಥವಾ ನಮ್ಮ ಬಂಗಾಲಿಗಳ ಸಹೋದರ ನಾಡು. ಈ ನಾಡು ಬಹಳಷ್ಟು ನಮ್ಗೆ ಹತ್ತಿರ. ಯಾಕಪ್ಪ ಅಂತಂದ್ರೆ ಇದರ ಪಾಕಿಸ್ತಾನ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದ ಭಾರತ. ಹೀಗಾಗಿ ಇದ್ರ ಬಗ್ಗೆ ಒಂದಿಷ್ಟು ನಮಗೆಲ್ಲ ಕಾಳಜಿ. ಯಾಕಂದ್ರೆ ಭಾರತದ ಒಂದು ಕಾಲದ ಒಂದು ಭಾರತದ ಭಾಗ ಅದು. ಎಲ್ಲ ಹೆಚ್ಚು ಮೇಲೂ ಭಾಗಗಳು ಆ ಮಾತು ಬೇರೆ. ಆದರೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಆಗಿ ಎರಡೂ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಅವತ್ತೇನೋ ಪ್ರಯತ್ನ ಮಾಡಿ ಅವತ್ತು ನಮ್ಮ ಜಿನ್ನಾರವರು ದೇಶ ಹೊಡೆದು ಕಾರಣೀಕರ್ತರಾಗಿದ್ದರು. ನಾವು ಅದಕ್ಕೆ ಮೌನಾಗಿದ್ದೀವಿ. ಆದರೆ ಕಾಲ ದೂರ ಇದ್ದಷ್ಟು ವಿಶೇಷವಾಗಿ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಅವ್ರೇನು ತಿಳ್ಕೊಂಡಿದ್ರು, ಬಂಗಾಳಿಗಳಾಗಲಿ ಪಾಕಿಸ್ತಾನಿಗಳಾಗಲಿ ಎರಡೂ ನಡುಕಿನ ಜಾಗವನ್ನು ತೊಗೊಂಡ್ಬಿಟ್ರೆ ನಮ್ದು ಪಾಕಿಸ್ತಾನ ಉದ್ದ ಪಟ್ಟಿ ಆಗ್ತದೆ. ಅದರೊಳಗೆ ನಮ್ಮ ಲಕ್ನೋ ಅಂದರೆ ಈ ಉತ್ತರ ಪ್ರದೇಶ ನಮ್ದು ಆಗ್ತೈತಿ ಅನ್ನುವಂಥ ಒಂದು ವಿಚಾರ ಇಟ್ಟಿದ್ರು. ಅದು ಆಗಲಿಲ್ಲ, ಬೇರೆ ವಿಷಯ. ನಂತರದಲ್ಲೇ 71ರಾಗ ಯುದ್ಧ ಆಯಿತು, ಸಪ್ರೇಟ್ ದೇಶ ಆಯಿತು, ಅದು ನಿರ್ಮಾತ ತಿಳ್ಕೊಂಡು ಹೋದ್ರು ಶೇಖ್ ಅವರು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ನಾವು ಮತ್ತು ಅದೇ ರೀತಿ ಆಗ್ಬೋದಾ ನಮ್ಮದು ಬಂಗಾಲ ಮತ್ತು ನಮ್ಮದು ಗೆಳೆತನಂತೆ? ಮೋಸ್ಟ್ಲಿ ಆಗಲಿಕ್ಕಿಲ್ಲ. ಮೊದಲಿನ ಆತ್ಮೀಯತೆ ಉಳಿದಿಲ್ಲ. ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಶೇಖ್ ಹಸೀನಾ ಅವ್ರ ತಂದೆ ಕಾಲದಿಂದಲೂ ಒಂದು ಸ್ವಲ್ಪ ಭಾರತ ಜೊತೆಗೆ ಸಾಫ್ಟ್ ಕಾರ್ನರ್ ಮತ್ತು ನಮಗೂ ಸಾಫ್ಟ್ ಕಾರ್ನರ್. ವಿಶೇಷ ನಮ್ಮ ಸಂಬಂಧಗಳು ಅತ್ಯಂತ ಆತ್ಮೀಯವಾಗಿದ್ದರಿಂದಾಗಿ ಕಳೆದ 15 ವರ್ಷಗಳಿಂದ ನಮಗೆ ಯಾವುದೇ ರೀತಿಯ ಅವರ ಆಡಳಿತದಲ್ಲೇ, ಶೇಖ್ ಹಸೀನಾ ಅವರ ಆಡಳಿತದಲ್ಲೇ ಯಾವುದೂ ತೊಂದರೆ ಆಗಿರಲಿಲ್ಲ. ಒಳ್ಳೆಯ ಗೆಳೆತನ ಬೆಳೀತಾ ಇತ್ತು. ಆದರೆ ಸಡನ್ನಾಗಿ ಅಲ್ಲಿಯ ಇಸ್ಲಾಮವಾದಿಗಳು, ಜಮಾತೆ ಇಸ್ಲಾಮಿ ಅಥವಾ ಇನ್ನುಳಿದ ಸಂಘಟನೆಗಳು ಎಲ್ಲ ಜಾಗೃತಗೊಂಡ ಅವಾಮಿ ಲೀಗನ್ನು, ಅದರಲ್ಲೂ ಮುಖ್ಯವಾಗಿ ನಮ್ಮ ಶೇಖ್ ಹಸೀನಾ ಅವರನ್ನು ದೇಶ ಬಿಟ್ಟು ಒಂದು ದಂಗೆ ಮೂಲಕ ಹೊರಗಿಟ್ಟಿದ್ದು ನಾವು ಈಗ ನೋಡಿದ್ದೀವಿ. ಅದರ ನಂತರ ನಮ್ಮಲ್ಲಿ ವಿಶೇಷವಾಗಿ ಈ ಬಂಗಾಲದಲ್ಲಿ ಮೊಹಮ್ಮದ್ ಯೂನಿಸ್, ನಿಮ್ಗೆ ಗೊತ್ತು ಇವ್ರ ಹೆಸರು. ಮೊಹಮ್ಮದ್ ಯೂನಿಸ್ ಒಬ್ಬ ಅರ್ಥತಜ್ಞ, ಬಂಗಾಲಕ್ಕೆ ಹೊಸ ಒಂದು ಅರ್ಥವ್ಯವಸ್ಥೆ ಕೊಟ್ಟಂಥವ್ರು. ಆ ಕಾರಣಕ್ಕಾಗಿ ಅಲ್ಲಿ ಬಡತನ ನಿರ್ಮೂಲನೆಗೂ ಸ್ವಲ್ಪ ಕಾರಣಿ ಆದವ್ರನ್ನ. ಆದರೆ ಯಾಕೋ ಇನ್ನು ನಂತರದಲ್ಲಿ ಅದು ಯಶಸ್ವಿ ಆಗಲಿಲ್ಲ. ಮತ್ತು ಬೇರೆ ಅವರು ನನ್ನ ತಂದೆಯವ್ರ ಜಾಗದಲ್ಲೇ ತಾತ್ಕಾಲಿಕ ಒಬ್ಬ ಪ್ರಧಾನಿಯಿಂದ ನೇಮಿಸಿದ್ದಾರೆ. ನಮ್ಮ ಮೊಹಮ್ಮದ್ ಯೂನಿಸ್ ಅವರನ್ನ ಸಲಹೆಗಾರನಾಗಿ ನೇಮಿಸಿದ್ದಾರೆ. ಆದರೆ ಇತ್ತೀಚೆಗೆ ಮಾತ್ರ ಮೊಹಮ್ಮದ್ ಯೂನಿಸ್ ಬಂದ ಮೇಲೆ ಪಾಕಿಸ್ತಾನ ಮತ್ತು ಸೇನಾದಳಕ್ಕೆ ಸಂಬಂಧಿತ್ತು ಅದರ ಸಂಬಂಧ ಬಂಗಾಳ ಜೊತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ನಿಧಾನಕ್ಕೆ ಚೀನಾ ಬಂಗಾಲವನ್ನು ವ್ಯಾಪಿಸ್ತಾ ಇದೆ. ಅದನ್ನು ತನ್ನ ಸುಪರ್ದಿ ತೆಗೆದುಕೊಳ್ಳುವಂಥದ್ದು, ಅಲ್ಲಿ ಆಯಕಟ್ಟಿನ ಜಾಗಗಳನ್ನ ತನಗಳು ತಗೊಳ್ಳುವಂಥ ಪ್ರಯತ್ನವನ್ನು ಸಹಿತ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಂಗಾಲದ ಯಾಕೆ ಮಹತ್ವದಪ್ಪ ಅಂದ್ರೆ, ಬಂಗಾಲಕ್ಕೆ ಸಮುದ್ರದ ಒಂದು ಬಂದರದ ಜೊತೆಗೆ ಅದು ನೈಸರ್ಗಿಕ ಬಂದರು ಅನ್ನೋದು ಅದು ಇದಕ್ಕೆ ಚೀನಾಗೆ ಭಾಳ ಹೆಲ್ಪ್ ಆಗುವಂಥದ್ದು. ಸರಳವಾಗಿ ನಡೆಯುವಂಥ ಒಂದು ಚಿಕನ್ ಏನಪ್ಪ ಅಂದ್ರೆ ನೆಕ್ ಅನ್ನುವಂಥ ಪ್ರದೇಶ. ಆ ಪ್ರದೇಶದ ಮೇಲೆ ಹೋದ್ರೆ ನೇಪಾಳ ಅಂದ್ರೆ ಚೈನಾ ಅಥವಾ ಭೂತಾನ್ ಬರ್ತದೆ. ಅವ್ರ ಮಧ್ಯದಲ್ಲಿ ಬರುವಂಥ ಒಂದು ಪ್ಲೇಸು. ಅದು ತನ್ನ ಕಬ್ಜಾ ಮಾಡ್ಕೊಳ್ಬೇಕು ವ್ಯಾಪಾರಿ ದೃಷ್ಟಿಯಿಂದ ಅನ್ನುವಂಥದ್ದು ಒಂದು ಅವ್ರ ದೃಷ್ಟಿಕೋನ. ಒಟ್ಟಿನಲ್ಲೇ ಭಾರತವನ್ನು ಒಬ್ಬಂಟಿಯನ್ನಾಗಿ ಮಾಡುವಂಥ ಪರಿಸ್ಥಿತಿ ತರಲಿಕ್ಕೆ ಪ್ರಯತ್ನ ಮಾಡ್ತದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಸಹಜವಾಗಿ ಅಭ್ಯಾಸ ಮಾಡ್ತಾ ಹೋದಾಗ, ವಿಚಾರ ಮಾಡ್ತಾ ಹೋದಾಗ ಸಹಜವಾಗಿ ಮತ್ತೆ ಶೇಖ್ ಹಸೀನಾ ಅವ್ರ ಬಗ್ಗೆ ನಾವು ಸಪೋರ್ಟ್ ಮಾಡಿದ್ದು ಭಾರತೀಯರು, ನಮ್ಮ ಗೌರ್ಮೆಂಟು, ನಮ್ಮ ಮೋದಿ ಸರ್ಕಾರ. ಅದು ಆಮೇಲೆ ಹಿಂದೂ ಬಾಹುಳ್ಯದ ರಾಷ್ಟ್ರ ತನ್ನ ಮೇಲೆ ನಿಯಂತ್ರಣ ಹೇರಲು ಯತ್ನಿಸುತ್ತಿದೆ ಎನ್ನುವ ಮನೋಭಾವ ಮೊದಲಿನಿಂದಲೂ ಅದೇ. ಈ ಒಂದು ವೆಸ್ಟ್ ಪಾಕಿಸ್ತಾನ ಅಲ್ಲ, ಈಸ್ಟ್ ಪಾಕಿಸ್ತಾನ ಮೇಲೆ ಅಂದರೆ ನಮ್ಮ ಬಂಗಾಲ ಜನ ನಮ್ಮ ಮೇಲೆ ಧರ್ಮದ ಬಹುಸಂಖ್ಯಾತರಂಥ ಹಿಂದೂಗಳು ಒತ್ತಡ ತಂದ ತಮ್ಮ ಕಡೆ ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವ ಯಾವುದೋ ಕಾಲಕ್ಕೆ ಒಂದು ವಿರೋಧಿ ಭಾವ ಮೊದಲಿಂದ ಇತ್ತು. ಅದ್ರ ಜೊತೆಗೆ ಇನ್ನೊಂದೇನಾಯ್ತಪ್ಪ ಅಂದ್ರೆ, ದೇಶದಿಂದ ಪದಚ್ಯುತಿ ಆದಂಥ ಶೇಖ್ ಹಸೀನಾ ಭಾರತದಲ್ಲೇ ಶರಣ ತೊಗೊಂಡ್ರು. ಆ ಶರಣ ತೊಗೊಂಡಾಗ ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಇವರು ಕಳಿಸಲಿಲ್ಲ ಅವರನ್ನು, ಶೇಖ್ ಹಸೀನಾ ಅವರನ್ನು. ಈಗಲೂ ಶೇಖ್ ಹಸೀನಾ ಅವರ ಪ್ರಭಾವ ಈ ಒಂದು ಬಂಗಾಲದಲ್ಲಿದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿಯ ಜನ ಅಂದ್ರೆ ಈ ಯೂನಿಸ್ತರ ಹತ್ತಿರ ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಇಂಡಿಯಾ ಜೊತೆ ಬೇಡಪ್ಪ ನಮ್ಮದು ಅಂತಿಲ್ಲ.
ಮುಂದೆ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬಂಗಾಳದಲ್ಲಿ ಅಲ್ಪಸಂಖ್ಯಾತರು, ಅಲ್ಲಿ ಅಲ್ಪಸಂಖ್ಯಾತರು ಯಾರಪ್ಪ ಬಂಗಾಳದಲ್ಲಿ ಹಿಂದೂಗಳು, ಅವ್ರ ಮೇಲೆ ದಾಳಿಗಳಾಗ್ತಾ ಇದ್ದಾವೆ ಮಾಡ್ತಾ ಇದ್ದಾವೆ ಅಂತೇಳಿ ಒಂದು ಸ್ವಲ್ಪ ಭಾರತ ಇಲ್ಲಿಯ ರೈಟ್ ವಿಂಗ್ ಸರ್ಕಾರ ಜೋರು ಒತ್ತಡ ಮಾಡಿ ಆದಷ್ಟು ಹಿಂದೂಗಳ ಮೇಲೆ ನೀವು ಪ್ರಭಾವಿ ಆಗಬೇಡ್ರಿ, ತೊಂದರೆ ಕೊಡಬೇಡ್ರಿ ಅಂತ ಮನವಿನೋ ಅದು ಒಂದಿಷ್ಟು ಒತ್ತಾಯ ಮಾಡಿದ್ರಿಂದ ಅದು ಸಹಿತ ಅವರಿಗೆ ಒಳಗಿಂದೊಳಗೆ ಹೌದಪ್ಪ ಇವ್ರ ಜೊತೆಗೆ ಯಾಕೆ ಸಂಬಂಧ, ನಾವು ಚೀನಾದ ಜೊತೆಗಾದ್ರೆ ಬಲಿಷ್ಠ ದೇಶದ ಆರ್ಥಿಕ ಸಹಾಯ ಮಾಡ್ತದೆ, ಮುಂದುವರೆದ ದೇಶವೂ ಆಗ್ಲಿಕ್ಕತ್ತದೆ ಇವತ್ತು ಅನ್ನುವಂಥ ಭಾವ. ಇನ್ನು ಈಗಾಗಲೇ ಭಾರತಕ್ಕೆ ಶೇಖ್ ಹಸೀನಾ ಅವ್ರನ್ನ ವಾಪಸ್ ಮಾಡ್ರಿ ಅಂತ ಹಲವು ಬಾರಿ ಮನವಿನೂ ಮಾಡಿದ್ದಾರೆ ಯೂನುಸ್ ಅವರು. ಆದರೆ ಅದಕ್ಕೆ ನಮ್ಮ ಸರ್ಕಾರ ಒಪ್ಪಿಗೆ ಕೊಟ್ಟಿಲ್ಲ ಮತ್ತು ಅವ್ರು ಕಳಿಸೋ ಸ್ಥಿತಿ ಹೋಗಿಲ್ಲ. ಯಾಕಂದ್ರೆ ರಾಜತಾಂತ್ರಿಕವಾಗಿ ಅವ್ರು ನಮ್ಮಲ್ಲೇ ಏನಪ್ಪ ಅಂದ್ರೆ ಆಶ್ರಯ ಕೇಳಿಕ್ಕೆ ಬಂದಾಗ ಬಿಡುವುದು ಸಹಿತ ಅಷ್ಟೇ ಕಷ್ಟ ಆಗ್ತದೆ ಅಂತೇಳಿ. ಇನ್ನು ಇನ್ನೊಂದು ಮಾತು ಅವರಲ್ಲಿ ಏನದ ಬಂಗಾಲಿಗಳಲ್ಲೇ ಭಾರತದಲ್ಲಿ ಇದ್ಕೊಂಡು ನಮಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹಸೀನಾ ಅವರು, ಶೇಖ್ ಹಸೀನಾ ಅವರು ಅನ್ನೋಂಥ ಅವರೊಂದು ಮಾನಸಿಕ ಏನಪ್ಪ ಸ್ಥಿತಿ. ಹೀಗಾಗಿ ಬಂಗಾಲಿಗಳ ಭಾರತದ ಬಗ್ಗೆ ಸ್ವಲ್ಪ ದೂರ ಸರಿದಾಗ ಇದನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಯೂನುಸ್ ಅವರು ಇತ್ತೀಚೆಗೆ ಚೈನಾಗೆ ಭೇಟಿ ಕೊಟ್ಟಾಗ ಸಹಜವಾಗಿ ಹೇಳ್ತಾರೆ, ಭಾರತದ 7 ಸಹೋದರಿಯರು ಎಂದು ಕರೆಯಲಾಗುವ ಈಶಾನ್ಯ ರಾಜ್ಯಗಳಿಗೆ ಸಮುದ್ರದೊಂದಿಗೆ ನೇರ ಸಂಪರ್ಕ ಇಲ್ಲ. ಆ ಭಾಗಕ್ಕೆ ನೇರ ಸಂಪರ್ಕ ಇಲ್ಲ ಸಮುದ್ರದ್ದು, ಅದು ನಮ್ಮ ತೃಣ ಹೋಗ್ಬೇಕದು. ನಾವೇ ಸಮುದ್ರದ ನಿಯಂತ್ರಣ ಹೊಂದಿದ್ದೇವೆ. ಇದು ವಿಪುಲ ಅವಕಾಶಗಳನ್ನು ಸೃಷ್ಟಿಸಿದೆ, ನಮ್ಮಲ್ಲಿ ಅನೇಕ ಅವಕಾಶಗಳನ್ನು ಸೃಷ್ಟಿ ಮಾಡ್ಯದ. ಯಾಕಂದ್ರೆ ನಮಗೆ ಅವ್ರಿಗೆ ನೇರ ಸಂಪರ್ಕ ಐತಿ ಸಮುದ್ರ ಮೇಲೆ ಅಂತೇಳಿ. ಚೀನಾ ಇಲ್ಲಿ ತಮ್ಮ ಉತ್ಪನ್ನಗಳನ್ನು ತಯಾರಿಕೆ ಮಾಡಬಹುದು, ಮಾರಾಟ ಮಾಡಬಹುದು, ಇದು ಜಗತ್ತಿಗೆ ಇಲ್ಲಿಂದ ವಸ್ತುಗಳನ್ನು ಪೂರೈಕೆ ಮಾಡಬಹುದು. ಅಂದ್ರೆ ಈ ಒಂದು ಏರಿಯಾದಲ್ಲಿ ಏನು ಶಿಲಿಗುರಿ ಏರಿಯಾ, ಅದು ಚಿಕನ್ ಪ್ರದೇಶದಲ್ಲ, ಚಿಕನ್ ನೆಕ್ ಪ್ರದೇಶದಲ್ಲ, ಇಲ್ಲಿ ಬಂದು ನೀವು ಬೇಕಾದನ್ನು ಉಪಯೋಗ ತೊಗೋಬೋದು, ಇದನ್ನು ನೀವು ಸಮೀಪ ಆಗ್ತದೆ ಅಂತೇಳಿ ಆಹ್ವಾನ ಕೊಡ್ತಾ ಇದ್ದಾನೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರಿಗೆ. ಇದರ ಅರ್ಥ ಏನು ಅಂದರೆ ಚೀನಾ ಜೊತೆ ಸಂಪರ್ಕ ಹೆಚ್ಚು ಮಾಡಿಕೊಂಡು ಭಾರತವನ್ನು ಏಕಾಂಗಿ ಮಾಡುವಂಥದ್ದು ಅದು ಚೀನಾದ ಪ್ಲ್ಯಾನ್ ಇದು. ಇದರಿಂದಾಗಿ ಇವತ್ತು ನಮ್ಮ ಸರ್ಕಾರ ಭಾಳ ಎಚ್ಚರಿಕೆಯಿಂದ ಹೆಚ್ಚಿಡಬೇಕಾಗಿದೆ. ಯಾಕಂದ್ರೆ ಬಾಂಗ್ಲಾದೇಶದೊಂದಿಗಿನ ವೈರತ್ವ ನಮ್ಗೆ ಭಾಳ ಹಾನಿಯನ್ನುಂಟು ಮಾಡುತ್ತದಂತೆ. ಈಗ ನಿಮಗೆ ಹೇಳಿದಂಗೆ ಚಿಕನ್ ನೆಕ್ ಅನ್ನುವಂಥದ್ದು ಭಾಳ ಪ್ರಮುಖವಾದ ಜಾಗ ಅದು. ಅದನ್ನೇನಾದರೂ ವಶಪಡಿಸ್ಕೊಂಡ್ಬಿಟ್ರೆ ಚೀನಾ, ನಾವು ನಮ್ಮ ಈಶಾನ್ಯ ರಾಜ್ಯಗಳಿಗೆ ಹೋಗುವಂಥ 7 ರಾಜ್ಯಗಳಿಗೆ ಹೋಗುವಂಥ ಹಾದಿನ ಬಂದಂಗೆ ಆಗಿ ಹೋಗಿಬಿಡ್ತದೆ. ಜೊತೆಗೆ ತಿಸ್ತಾ ನದಿ ಯೋಜನೆ ಬಗ್ಗೆನೂ ಈಗ ಭಾರತದಿಂದ ಹೆಚ್ಚಿಗೆ ಚೀನಾ ಜೊತೆಗೆ ಸಂಬಂಧ ಮಾಡ್ಬೇಕಂತೇಳಿ ಅಲ್ಲಿ ಒಪ್ಪಂದಗಳು ಮಾಡ್ಕೋಬೇಕಂತೇಳಿ ನಮ್ಮ ಯೂನುಸ್ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಇವೆಲ್ಲ ಡೆವಲಪ್ಮೆಂಟ್ಗಳು ನೋಡಿದಾಗ ವಿಶೇಷವಾಗಿ ಭಾರತ ಇದ್ದಂಥದ್ದು ಇವತ್ತು ಭಾಳ ಎಚ್ಚರಿಕೆ ಹೆಜ್ಜೆಯನ್ನಿಟ್ಟ ಈ ಭಾಗವನ್ನು ತಮ್ಮ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳುವಂಥದ್ದು. ಯಾವ ಭಾಗ? ಈ ವಿಶೇಷವಾಗಿ ತಿಸ್ತಾ ನದಿಯ ಸಂಬಂಧನ ಬಗೆಹರಿಸ್ಕೊಳ್ಳೋದು, ಶಿಲಿಗುರಿ ಏರಿಯಾದಲ್ಲಿ ಜಾಗವನ್ನು ನಮ್ಮ ಕಬ್ಜಾದಲ್ಲಿ ಇಟ್ಕೊಳ್ಳೋದು, ಮುಂದೆ ಅದೇ ಕಾಲಕ್ಕೆ ಇಲ್ಲಿ ಎಲ್ಲ ಗೆಳೆತನ ನಮ್ಮ ಬಂಗಾಳದೊಂದಿಗೆ ಗೆಳೆತನ ಹೆಚ್ಚು ಮಾಡ್ಕೊಳ್ಳೋದು ವಿಚಾರ ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಚುನಾವಣೆಗಳು ಆಗಬೇಕು. ಈಗ ಚುನಾವಣೆ ಇನ್ನೂ ಕರೆದಿಲ್ಲ, ಚುನಾವಣೆಗಳು ಯಾವ ರೀತಿ ಆಗ್ತಾವೆ ಗೊತ್ತಿಲ್ಲ. 2020 ಚುನಾವಣೆ ಆಗಬೇಕಲ್ಲೇ ಬಂಗಾಳದಲ್ಲೇ ಆಗ್ತಾವ ಅನ್ನುವಂಥದ್ದು. ಯಾಕಂದರೆ ಚೈನಾ ಹಿಂದಿರುವುದರಿಂದಾಗಿ ಚುನಾವಣೆಗಳನ್ನು ಮಾಡಿಸೋದು ಸಾಧ್ಯತೆಗಳು ಭಾಳ ಕಡಿಮೆ. ಹೀಗಾಗಿ ಒಟ್ಟಾರೆಯಾಗಿ ಚೈನಾ ಈ ದಕ್ಷಿಣ ಏಷ್ಯಾದ ಭಾರತದೊಂದಿಗಿನ ಎಲ್ಲ ದೇಶಗಳ ಸಂಬಂಧವನ್ನು ಕಡಿದುಗೊಳಿಸುವಂಥದ್ದು, ಜೊತೆಗೆ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಹೆಜ್ಜೆ ನೀಡ್ತಾ ಇದೆ. ಈ ಸಂದರ್ಭದಲ್ಲಿ ಮೋದಿಯವರು ಎಷ್ಟು ಚಾಣಾಕ್ಷತೆಯಿಂದ ಹೆಜ್ಜೆ ಇಟ್ಟರೂ ಕಡಿಮೆ. ಯಾಕಂದರೆ ಈಗಾಗಲೇ ತಮ್ಮ ಹಿಂದುತ್ವವಾದದಿಂದಾಗೆ ಸಾಕಷ್ಟು ಬಂಗಾಳಿಗಳಿಗೆ, ಪಾಕಿಸ್ತಾನಿಗಳಿಗೆ ಒಂದು ರೀತಿ ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ಏನು ಅಂಜಿಕೆ, ಭಯ ಹುಟ್ಟಿಸುವಂಥ ಕೆಲಸ ಮಾಡಿದ್ದಾರೆ. ಆ ಕೆಲಸ ಕಡಿಮೆ ಆಗಬೇಕಾಯ್ತು ಅಂದರೆ ಇಲ್ಲಿಯ ಮುಸ್ಲಿಮರನ್ನು ವಿಶ್ವಾಸ ತೆಗೆದುಕೊಂಡ ಅವರನ್ನು ಪ್ರಮುಖವಾದ ಕೆಲಸ ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಆಯಕಟ್ಟಿನ ಜಾಗಕ್ಕಿಂತಲೂ ಜೊತೆಗೆ ಗೆಳೆತನ ಹೆಚ್ಚು ಮಾಡಿಸಿಕೊಂಡು ಇವತ್ತಿನವರೆಗೆ ಆಗಿದಲ್ಲ. ಈಗ ನಿಮಗೆ ಗೊತ್ತದ ಏನಪ್ಪ ಅಂತಂದ್ರೆ ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಂಥ ಒಂದು ಘಟನೆಗಳನ್ನು ಹಿಂದೂ ಪರ ಅಥವಾ ಮುಸ್ಲಿಂ ವಿರೋಧಿ ಘಟನೆಗಳನ್ನು ಆದಷ್ಟು ಕಡಿಮೆ ಮಾಡಿ ಗೆಳೆತನ ಮಾಡಿ ಕಡಿಮೆ ಆಗ್ಬೋದೇನು. ಆದರೆ ಇದನ್ನು ಮಾಡೋದು ನಮ್ಮ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಅವ್ರು ಮಾಡಲೇಬೇಕಾದ ಅನಿವಾರ್ಯತೆಯೂ ಇವತ್ತು ನಿರ್ಮಾಣ ಆಗಲಿಕ್ಕತ್ತದೆ. ಯಾಕಪ್ಪ ಅಂದ್ರೆ ಸ್ಪಷ್ಟವಾಗಿ ಚೈನಾ ಭಾರತದ ಸುತ್ತಲಿನ ಎಲ್ಲ ರಾಷ್ಟ್ರಗಳನ್ನು ತನ್ನ ಹಸ್ತಕ್ಕೆ ಅದು ತನ್ನ ವಶ ಮಾಡಿಕೊಳ್ಳೋದು ದಿಟ್ಟ ಹೆಜ್ಜೆ ಇಡ್ಲಿಕ್ಕತ್ತದ. ಇದು ನಾವೆಲ್ಲ ಎಚ್ಚರಿಕೆಯಿಂದ ನೋಡಬೇಕಾಗಿದೆ. ಮತ್ತು ಭಾರತಕ್ಕಿಂತಲೂ ಇವತ್ತು ಬಾಂಗ್ಲಾದೇಶ ಚೀನಾ ಜೊತೆಗೆ ಹೆಚ್ಚು ಸಮೀಪ ಹೋಗೋದು ನಮಗೆ ಭವಿಷ್ಯದ ದೃಷ್ಟಿ ಇಟ್ಕೊಂಡು ಭಾಳ ಅಪಾಯಕಾರಿ ಅಂತ ಹೇಳ್ತಾ
ಈ ಒಂದು ಚರ್ಚೆ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S60 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.